ಅಂದ್ರೆ ನಾವೇನ್ ತಿಳ್ಕೊಂಡಿರ್ತೇವಿ, ಪೂರ್ವದಲ್ಲಿ ಸಂಸಾರ ವ್ಯವಹಾರಗಳನ್ನ ಮಾಡ್ತೇವಿ, ನಾವು ಸಂಸಾರಿಕರು, ನಮಗೇನು ಜ್ಞಾನ ಅಕ್ಕದ ಮೋಕ್ಷ ಅಕ್ಕದ ಅನ್ನುವಂಥದ್ದು ಹಿಂಗೊಂದು ಭಾವ ಇರ್ತದ. ಮುಂದೇನೋ ಗುರು ಮುಖಾಂತರ ಶಾಸ್ತ್ರವನ್ನ ಕೇಳಿದೇವಿ, ಶಾಸ್ತ್ರ ಅಭ್ಯಾಸ ಮಾಡಿದೇವಿ, ನಮಗೆ ಶಾಸ್ತ್ರಜ್ಞಾನ ಆಯ್ತು. ಶಾಸ್ತ್ರಜ್ಞಾನ ಬೇರೆ, ತನ್ ಜ್ಞಾನ ಬೇರೆ. ಶಾಸ್ತ್ರಜ್ಞಾನ ಆಯ್ತು ಅಂದ್ರ ಅವಾಗ ಏನಾಗ್ತದ, ಅವಂಗೂ ಕೂಡ ಇದು ಆನಂದ ಅನಿಸ್ತದ. ಅದು ಮೊದಲಿನ ವ್ಯವಹಾರ ಕೆಟ್ಟ ಅನಿಸ್ತದ. ಅಲ್ಲಿ ಅದನ್ನು ಕೂಡ ಜ್ಞಾನನು ಅಂದ್ರ ಅದನ್ನು ಜ್ಞಾನ ಅಲ್ಲ, ಅದು ಎರಡನ್ನು ನಾ ನೋಡುವನು ಜ್ಞಾನ ಆಯ್ತು ಅಂದ್ರ ಸಂಸಾರಕ್ಕೆ ಮಾಡಿದಾಗನು ಕೂಡ ಸಂಸಾರಿಕನು ಜ್ಞಾನ ಇರ್ತದ. ಇಲ್ಲ ಅದನ್ನ ಬಿಟ್ಟು ಈಗ ನಾನು ವೇದಾಂತ ಓದತ್ತೀನಿ, ನಾನು ಏನದೀನಿ ಅಂದ್ರ ಈಗ ನಾನು ಶರಣಾಗಿನಿ, ನಾವು ಹಿಂಗ್ ಭಾವ ಆಗ್ತದ, ನಾನು ಜ್ಞಾನಿ ಆಗೀನಿ ಅನ್ನುವಂತ ಜ್ಞಾನ ಆಗಿರ್ತದ. ಆದ್ರೆ ಎರಡನ್ನೂ ಕೂಡ ಇಲ್ಲಿ ತ್ಯಾಗ ಮಾಡೋದಂದ್ರೆ ಎರಡನ್ನೂ ಕೂಡ ತಾನು ಸಾಕ್ಷಿಯಾಗಿ ಸಾಕ್ಷಿ ಜ್ಞಾನ ಆಗದೆ, ಎರಡನ್ನು ನಾನು ಸಂಸಾರ ಮಾಡಿದವನು ನಾನಲ್ಲ, ಮನುಷ್ಯನ ಕಾರ್ಯ ಅದ. ಈ ಶಾಸ್ತ್ರವನ್ನು ಕೇಳುದು ಮನುಷ್ಯನ ಕಾರ್ಯ ಅದ. ಎರಡಕ್ಕೂ ನಾನು ಆತ್ಮ ಹೆಂಗ ಸಾಕ್ಷಿಯಾಗಿ ನನ್ನ ಸತ್ತದೊಳಗೆ ಎರಡೂ ಕಾರ್ಯ ಮಾಡಿದ್ರು ಕೂಡ ನನಗ ಅಧಿಷ್ಠಾನಕ್ಕೆ ಏನೇ ಬಾಧ ಹೆಂಗಿಲ್ಲಲ್ಲ, ಎರಡಕ್ಕೂ ನಾನೇ ಇಲ್ಲಿ ಏನಾಗಿನಿ, ಅಧಿಷ್ಠಾನ ನಾನು. ಈ ಪ್ರಪಂಚದ ಅಜ್ಞಾನ ಕಾರ್ಯಕ್ಕೂ ನಾನೇನಾಗಿನಿ, ಕಾರಣ ಆಗಿನಿ. ಇಲ್ಲಿ ಸಂಸಾರಕ್ಕೂ ಅಜ್ಞಾನಕ್ಕೂ ನಾನೇ ಕಾರಣ ಆಗಿನಿ. ಆದ್ರೆ ಈ ಶಾಸ್ತ್ರವನ್ನು ತಿಳ್ಕೊಳಕನು ಕೂಡ ಇದೇ ಮನುಷ್ಯ ಕಾರಣ ಆಗಿದೆ, ನಾನೇ ಕಾರಣ ಇದೀನಿ. ಇದಕ್ಕೂ ಕೂಡ ಎರಡನ್ನೂ ನನ್ನ ಒಳಗಿಲ್ಲ, ನನ್ನೊಳಗೆ ಎರಡು ಅದಾವನು ಅಂದ್ರ ನಾನು ಶಾಸ್ತ್ರ ತಿಳಿದವನು ನಾನಲ್ಲ, ನನ್ನ ಸಂಸಾರಿಕನು ನಾನಲ್ಲ, ಎರಡಕ್ಕೂ ನಾನು ಅರಿಯುವಂತ ಅದು ಸ್ವರೂಪ ನಾನು. ನನ್ನ ಜ್ಞಾನ ಆಯ್ತು ಅಂದ್ರ, ನನ್ನ ಪರಿಚಯ ಆಯ್ತು ಅಂದ್ರೆ ಇದು ಲಜ್ಜೆ ಹೋಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರು ಅದಕ್ಕೆ ತಿಳಿಸಿದ್ರು. ಅದಕ್ಕೆ ಇಂಥದನ್ನ ತ್ಯಾಗ ಮಾಡು, ನಿಂದೆಗೆ ಯೋಗ್ಯವಾದದ್ದು. ಅಂದ್ರ ಒಮ್ಮೆ ಲೌಕಿಕ ಮತ್ತು ವೇದಗಳು ಎರಡು ನಿಂದಕ್ಕೆ ಒಳಪಡ್ತಾವ. ಮತ್ತೊಬ್ಬ ತಿಳಿಲಾರ್ದವ್ ನಿನ್ ಧರ್ಮ ತಪ್ಪತನವ. ಲೌಕಿಕದೊಳಗ ಅದೇನ್ ತಂದೆ ಶ್ರೇಷ್ಠ ಅಂತನವ. ಎದಕ್ ಬರ್ದು ಶಾಸ್ತ್ರ? ಇವ್ ಮತವಾದಿಗಳ ನಮ್ ಖಂಡನ ಮಾಡ್ತಾರಲ್ಲ, ಎದಕ್ ಬರ್ದು? ಏನು ಶಾಸ್ತ್ರ ಹೇಳಿದ್ರೆ ಉಣಾಕ್ ಬರ್ದಲ್ಲ, ತಿನ್ನಾಕ್ ಬರ್ದಲ್ಲ, ಏನ್ ಹೇಳ್ತಾವಪ್ಪ ಉದ್ಯೋಗ ಇಲ್ಲಾರ ಮಂದಿ, ಖಾಲಿ ಇದ್ದ ಮಂದಿ ಮಾತಾಡ್ತಾವ ಅಂತೇಳಿ ಏನ್ ಮಾಡ್ತಾರ ಅವ್ರು, ಅಲ್ಲಿ ನಮ್ನ ಇದು ಮಾಡ್ತಾರ. ನಾವ್ ಅವಾಗ ಒಂದರೇ ಜ್ಞಾನ ಆಗಿದ್ದೇವ ಅಂದ್ರೆ ನಾವ್ ಅವಾಗ ಅಸಹ್ಯ ಆಗ್ತದ, ನಮ್ಗೆ ಲಜ್ಜೆ ಆಗ್ತದ, ಏನಪ್ಪಾ ಹಿಂಗತಾರಲ್ಲ ಅಂತೇಳಿ ನಾವ್ ತಿಳ್ಕೊತೇವೆ. ಆದ್ರೆ ನಮಗ ನನ್ನ ಜ್ಞಾನ ಆಗಿತ್ತು ಅಂದ್ರ ಇವ್ರು ಎದಕ್ ಅಂತಾರ ನನಗ ಅನ್ನೋದಿಲ್ಲ, ಇವ್ ಎರಡ ಗುಣಗಳಿಗೆ ಅಂತಾರ ಅಂತೇಳಿ ಅವ ಯಾವ್ದಕ್ಕೂ ಕೂಡ ಅವ ಸಂಕೋಚ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವ ತಾತ್ಪರ್ಯ ಅದ. ಅದಕ್ಕೆ ಅಂತ ನನ್ನ ಜ್ಞಾನವನ್ನ ಮಾಡ್ಕೊಂಡೇವಂದ್ರ ನೀವು ಸಂಸಾರರ ಮಾಡು, ಯೋಗರತೋಬ ಭೋಗರತೋಬ, ಆದ್ರೆ ನಿನ್ನ ಮನಸ್ಸು ಎಲ್ಲಿ ರಮಿಸ್ತದಂದ್ರ ಆ ಬ್ರಹ್ಮನಲ್ಲಿ ರಮಿಸುವಂತ ಕಲೆ ಗುರ್ತಾಗ್ಯದ ಶಾಸ್ತ್ರಜ್ಞಾನದಿಂದ, ಗುರು ಮುಖಾಂತರ. ಈ ಎರಡಕ್ಕೂ ನಾನು ಎರಡನ್ನು ನೋಡವನು ನಾನು ಅನ್ನುವಂಥದ್ದು ನೋಡವನ ಜ್ಞಾನ ಆಗ್ಯದ. ನೀನು ನೋಡಿಸಿಕೊಳ್ಳವ ದೃಶ್ಯ ವಿವೇಕ ಅಂತ ಹೇಳಕತ್ ಬಂದಾರ. ನಮ್ಗೆ ವಿವೇಕದ ಜ್ಞಾನನೂ ಆಗಿಲ್ಲ, ದೃಶ್ಯ ಜ್ಞಾನನೂ ಆಗಿಲ್ಲ. ನನಗೇನಾಗ್ಯದ ದೃಕ್ ನಾನು ನೋಡವನು, ಶಾಸ್ತ್ರವನ್ನ ಕೇಳದ ಎಲ್ಲವನ್ನು ನಾನು ನೋಡವನು. ಮತ್ತೆ ಈ ಪ್ರಪಂಚದ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ನಾನು ನೋಡವನು. ನಾನು ಸುಖಿನೂ ಅಲ್ಲ ದುಃಖಿನೂ ಅಲ್ಲ, ಶಾಸ್ತ್ರ ಹೇಳೋನು ನಾನಲ್ಲ, ಶಾಸ್ತ್ರ ಕೇಳೋನು ನಾನಲ್ಲ, ಎರಡಕ್ಕೂ ನಾನು ನೋಡವನು. ಅರು ಸ್ವರೂಪ ನಾನು, ಅರಿವಿನ ಜ್ಞಾನ ಆಗಲಿ ಆಯ್ತು ಅಂದ್ರ ಇದು ಯಾವ್ದಪ್ಪ ಅಂದ್ರ ಲಜ್ಜೆ ಅನ್ನೋದು ತ್ಯಾಗ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನು ಮೂರನೇದು ನೇಮದಲ್ಲಿ ಮತಿ ಅನ್ನುವಂಥದನ್ನ ಇಲ್ಲಿ ಹೇಳೋರದಾರ. ಇಲ್ಲಿ ಏನ್ ಹೇಳ್ತಾರ, ನೇಮದಲ್ಲಿ ಮತಿ ತನಗೆ ಕೇಳಿದ ಅಧ್ಯಾತ್ಮದೊಳಗೆ ವಿಹಿತ ಎನಿಸಿ ತನುವಿನೊಳ್ ಅರಿದು ಸುಸ್ಥಿರಮಾಗಿ ಮನದೊಳು ನಂಬಲದು ತಾನೇ ಮತಿ ಎಂದು ಎನಿಸುತ್ತಿರುವುದು ವೇದವಲ್ದು. ಅಂದ್ರೆ ವೇದಗಳನ್ನ ಅರಿತವರು, ವೇದ ಬಲ್ಲವರು ಏನ್ ಹೇಳ್ತಾರಂದ್ರ ಅಧ್ಯಾತ್ಮದೊಳಗೆ ಪ್ರತ್ಯೇಗಾತ್ಮನನ್ನು ಅರಿಯದವರಲ್ಲಿ, ಅಂದ್ರ ಈ ಅಧ್ಯಾತ್ಮದೊಳಗೆ ನಾನು ಪ್ರತ್ಯೇಗಾತ್ಮನಂತ ನಮ್ಗೇನೋ ಅರಿವಿಗೆ ಬಂದಿದ್ದಿಲ್ಲ ಅಂದ್ರ ನಮ್ಗೆ ಏನಾಗ್ಯದ, ಲೌಕಿಕದೇನ ಜ್ಞಾನ ಅಜ್ಞಾನಿ ಜನ ಏನ್ ತಿಳ್ಕೊಂಡಿರ್ತಾರ, ಇವ್ರು ಹೇಳ್ತಾರ ನೋಡಮ್ ಪ್ರತ್ಯೇಕವಾಗಿ ಅದಾನೋ ಜ್ಞಾನಿ ಅಂತಾರ, ಇವ್ರ ಜ್ಞಾನನು ಪ್ರತ್ಯೇಕ ಅದನು, ಹಿಂಗಲ್ಲಿ ಭಾವನೆ ಮಾಡ್ತಾರ. ಮತ್ ಇನ್ನೊಂದ್ ಏನಂತಾರ, ಇವ್ರ ಜ್ಞಾನ ಆಗಿತ್ತು ಅಂದ್ರ ಜ್ಞಾನ ನಮ್ಗ್ ಪ್ರತ್ಯೇಕವಾಗಿ ತೋರಿಸಿಕೊಳ್ಳಿ, ಹಿಂಗ್ ಲೌಕಿಕ ವ್ಯವಹಾರದಾಗ ಹಿಂಗ್ ಬರ್ತದ. ಹಂಗ ಆತ್ಮ ಏನ್ರ ನನ್ ಬಿಟ್ಟು ಪ್ರತ್ಯೇಕ ಅದಾನು ಅಂದ್ರೆ ಇಲ್ಲ, ಒಬ್ಬನೇ ಅದಾನ, ಪರಿಪೂರ್ಣ ಅದಾನ, ಅದು ಜ್ಞಾನ ಇರಂಗಿಲ್ಲ. ಅವ್ರು ಏನ್ ನೋಡ್ತಾರ, ಅವ್ರು ಮತ್ತೆ ದೇಹಾದಿಗಳ ಅವರು ನಮ್ಗತಿ ಉಣ್ತಾರ, ದೇಹನೇ ನೋಡ್ತಾರ. ಲೌಕಿಕ ಏನೈತದ
ಅವರು ನಮ್ಮಂತೆ ಅವ್ರೇನ್ ಬಿಟ್ಟಾರ ಅಂತ ಹಿಂಗ್ ಭಾವ ಮಾಡ್ತಾರ. ಅವರು ತಮ್ಮ ಲೆವೆಲ್ಗೆ ಹೋಲಿಸ್ತಾರ. ಆದ್ರೆ ಜ್ಞಾನಿಗೆ ಏನ್ ಮಾಡ್ತಾನಂದ್ರ ದೇಹಾದಿ ವಿವೇಕ ಇರ್ತಲ್ಲ ಇವಾಗ, ಇವ ವಿವೇಕದಿಂದ ಬೇರ್ಪಡಿಸ್ತಾನ. ಇದು ಅನಾತ್ಮದ ಕಾರ್ಯಗಳು, ಆತ್ಮನ ಕಾರ್ಯಗಳು, ಇವು ಎರಡನ್ನು ಕೂಡ ಬೇರ್ಪಡಿಸಿ ವಿವೇಕದಿಂದ ಅವ ಏನ್ ಮಾಡ್ತಾನ, ಈ ಬಲವಾದಂತ ಇದು ಯಾವ್ದು ದೇಹಾದಿ ಬುದ್ಧಿ ಅನಂತ ಜನ್ಮ ಬಂದಂತ ವಾಸನಾದಿಗಳಿಂದ ಉಳ್ಳಂತದ್ದನ್ನ ಅವ ಏನ್ ಮಾಡ್ತಾನೆ, ವಿವೇಕ ಇದ್ದವ ಇದು ಮಿಥ್ಯ ಅದ, ಇದು ಸತ್ಯ ಅದ ಅಂತೇಳಿ ಇದು ಅಲ್ಲಿ ಸಟ್ ಸಂಪತ್ತಿಗಳ ಗುಣಗಳನ್ನ ಬೆಳೆಸ್ಕೋತಾನವ. ಅಲ್ಲಿ ಶಮ ದಮ ತಿತಿಕ್ಷ ಶ್ರದ್ಧಾ ಸಮಾಧಾನ ಉಪರತಿಗಳನ್ನ ಬೆಳೆಸಿಕೊಂಡು ಅವ ಏನಾಗ್ತಾನಂದ್ರ ಎರಡರಿಂದ ವಿವೇಕವನ್ನ ಗಟ್ಟಿ ಮಾಡಿ ನಾನು ಎರಡಕ್ಕೂ ಹೊರತಾದಂತ ಆತ್ಮಜ್ಞಾನವನ್ನಲ್ಲಿ ಪಡ್ಕೋತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ಅದರವರು. ಇಲ್ಲಿ ತಾತ್ಪರ್ಯದ ತನಗೆ ಕೇಳಿದ ಅಧ್ಯಾತ್ಮದೋಳು ವಿಹಿತವೆನಿಸಿರುವ ಅಂದ್ರೆ ಹಿತವಾಗಿರುವ ಅಧ್ಯಾತ್ಮ ಶಾಸ್ತ್ರಗಳೆಂದರೆ ಬ್ರಹ್ಮ ಭಿನ್ನವಾದ ಪ್ರತ್ಯೇಕ ಸ್ವರೂಪವನ್ನು ಬೋಧಿಸುವಂತವು. ಇವು ವೇದ ಉಪನಿಷತ್ತಿನ ಪ್ರತ್ಯೇಕ ಆತ್ಮ, ನೀನ್ ಇದಕ್ಕ ಪ್ರತ್ಯೇಕವಾಗಿದೆಯಪ್ಪ, ಈ ದೇಹಕ್ಕೆ ಸಂಬಂಧಪಟ್ಟವ್ ನೀನ್ ಅಲ್ಲ. ದೇಹ ಇದು ಸಾಯ್ತದ, ದೇಹ ಸತ್ತ ನೀ ಸಾಯ್ತೇನು? ದೇಹ ಒಂದ್ ದಿವ್ಸ ಏನಾಗ್ತದ, ಇದಕ್ಕ ರೋಗ ರುಜಿನ ಬಂದು ನೆಳುತ್ತದ, ನೀ ನೆಳುತ್ತೇನು? ಅಂದ್ರೆ ನೀನೇ ಬ್ಯಾರೆ, ದೇಹವೇ ಬ್ಯಾರೆ, ಆತ್ಮನೇ ಬ್ಯಾರೆ, ಇದು ಅನಾತ್ಮ ದೇಹಾದಿ ಅವರುಗಳೇ ಬ್ಯಾರೆ, ಬೇರ್ಪಡಿಸಿ ತಿಳಿಸ್ತಾರ. ನಮಗೇನಾಗ್ತದ, ಕೂಡಿ ಮಾಡೋರು ಆರೋಪ ಮಾಡ್ಕೋತಾರ. ಅನಾತ್ಮ ವಸ್ತುದ್ದು ದೇಹಾದಿ ಅವರುಗಳು ಆತ್ಮನ ಮ್ಯಾಗ ಆರೋಪ ಮಾಡ್ಕೊಂಡು ನನಗೆ ಆಗ್ಯದ, ನಾನು ಸಾಯ್ತೀನಿ, ಹೆಂಗ್ ಮಾಡ್ಲಿ, ನನಗ್ ದುಃಖ ಬಾಳ ಆಗ್ಯದ, ನಾ ಸಾಯ್ತೀನಿ ಅಂತೇಳಿ ಏನ್ ಮಾಡ್ತಾನ, ಸಾಯವ್ ತಾನಲ್ಲ, ಸಾಯುವುದು ಶರೀರ, ಆರೋಪ ಮಾಡ್ಕೊಂಡು ನನಗೆ ಹಾಕದ ಅಂತೇಳಿ ಹೆಂಗ ಅಜ್ಞಾನಿ ಲೌಕಿಕ ಒದ್ದಾಡ್ತಾನ. ಇದೇ ವೇದಾಂತ ಜ್ಞಾನ ಆಯ್ತು ಅಂದ್ರ, ಅಧ್ಯಾತ್ಮ ಶಾಸ್ತ್ರದಲ್ಲಿ ಹೇಳಿದ ಪ್ರತ್ಯೇಕ ಭಿನ್ನ ಜ್ಞಾನ ಆಯ್ತಂದ್ರ ದೇಹ ಸಾಯ್ತದ, ದೇಹ ದುಃಖ ಪಡ್ತದ, ದೇಹ ಹುಟ್ಟ್ಯದ, ಇದು ವಿಕಾರವಂತದ, ಒಂದ್ ದಿವ್ಸ ಇಲ್ಲಾರಂಗ ಹಾಕದ. ನೀನ್ ಏನ್ರ ವಿಕಾರ ಹೊಂದಿಯೇನು? ವಿಕಾರ ಹೊಂದದಂತ ನೀನ್ ಆತ್ಮನೇ, ನೀನ್ ಯಾವಾಗಲೂ ಇದ್ದವದಿ. ನೀನು ಹೆಂಗದಂದ್ರೆ ಅವಯಗಳಿಲ್ಲದಂತ ಅರುಸ್ವರೂಪ ನೀನದಿ, ನೀನು ನಿರ್ಗುಣವುಳ್ಳವನದಿ ನೀನು. ಮತ್ತು ಎಲ್ಲ ಇವು ಸ್ವಗ ಸಜಾತಿ ವಿಜಾತಿ ಭೇದ ರಹಿತನಿರುವಂತ ಆತ್ಮಸ್ವರೂಪ ನೀನದಿ, ನಿನಗೆ ಯಾವ ಇಲ್ಲ ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ಇಲ್ಲಿ ತಿಳಿಸ್ಕೋತ ಬಂದರ. ಅಧ್ಯಾತ್ಮ ಶಾಸ್ತ್ರಗಳಲ್ಲಿ ಅಂದರೆ ಬ್ರಹ್ಮ ಭಿನ್ನವಾದ ಪ್ರತ್ಯೇಕಾತ್ಮ ಸ್ವರೂಪವನ್ನೇ ಬೋಧಿಸುವಂತವು. ಅವುಗಳನ್ನು ತನ್ನ ಅನುಭವಕ್ಕೆ ಬರುವ ಹಾಗೆ ಎಷ್ಟು ತಿಳಿಯಬೇಕಿರಾಗಿರೋದು ಅಷ್ಟನ್ನು ಚೆನ್ನಾಗಿ ತಿಳಿದು ಸಂಶಯಾದಿಗಳು ಇಲ್ಲದಂತೆ ನಿಶ್ಚಯ ಬುದ್ಧಿಯಿಂದ ಇರಲು ಅದಕ್ಕೆ ಮತಿ ಅಂದ್ರೆ ಬುದ್ಧಿ. ಅದನ್ನು ಮತಿ ಎಂದು ವೇದ ಬಲ್ಲವರು ವೇದವನ್ನು ಅರಿತವರು. ಬಲ್ಲವರು ಏನ್ ಹೇಳ್ತಾರಪ್ಪ ಅಂದ್ರೆ ಮತಿ ಬಲ್ಲವರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ನೀನ್ ಆತ್ಮ ಪ್ರತ್ಯೇಕ ಆತ್ಮ ಅದೆಯಪ್ಪ ಅನ್ನುವಂಥದ್ದನ್ನ ವೇದ ಬಲ್ಲವರು ಅಂದ್ರೆ ತಿಳಿದವರು ಹಿಂಗ ತಿಳಿಸ್ಕೊತ ಬಂದಾರ. ಅದಕ್ಕ ಮತಿ ಎನ್ನುವಂಥದ್ದನ್ನ ಇದೊಂದು ಇಲ್ಲಿ 10 ದಶಕ ಹೇಳೋರು ಅದಾರಲ್ಲ, ಅದಕ್ಕೆ ಮತ್ ಇದೊಂದು ಮತಿನು ಅನ್ನುವಂಥದ್ದನ್ನ ತಿಳಿಸ್ಕೊತ ಬಂದಾರ. ಇನ್ನ 4ನೇದ್ದು ಏನ್ ಹೇಳ್ತಾರಂದ್ರ ಜಪ ಹೆಂಗ್ ಜಪ ಮಾಡ್ಬೇಕು ಅನ್ನೋ ಮೊದಲನೇ ಹೇಳ್ಯಾರ. ಈಗ ಎಂತ ಜಪವನ್ನು ಮಾಡ್ಬೇಕು ಅನ್ನುವಂಥದನ್ನ ಇಲ್ಲಿ 3 ಪ್ರಕಾರ ಅದನ್ನ ಕ್ರಮ ಹೇಳ್ತಾರ. ಈ ಇಲ್ಲಿಂದ ಅಂದ್ರ ಮಾನಸಿಕ ಜಪ ಹೆಂಗಿರ್ತದ, ಬರೇ ಬಾಯಿಯಿಂದ ಅನು ಜಪದಿಂದ ಏನಾಕ್ಕದ, ಮನುಷ್ಯನಾಗ ಅನು ಜಪದಿಂದ ಏನಾಕ್ಕದ, ಬಾಯಿ ಮುಚ್ಚಿ ಮನುಷ್ಯನಾಗಿ ಅಂತಾರ. ಹಿಂಗ 3 ಜಪದ ಫಲಗಳು ಏನಾಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ಯಮದೊಳಗ 10 ಹೇಳ್ಬೇಕಲ್ಲ, ಅವ್ರು 10 ಕೂಡ ಹಿಂಗ ಒಂದು ನಮ್ಗ ತಿಳಿಸ್ಕೋತ ಹೊಂಟಾರ. ಇವತ್ತ ಏನಪ್ಪಾ ಅಂದ್ರ ನಾ ಬುದ್ಧಿ ಒಳಗ ಆತ್ಮ ಪ್ರತ್ಯೇಕವಾಗಿದ್ದೀನಿ ಅನ್ನುವಂಥದ್ದನ್ನ ಇದು ಒಂದು ನಾವು ಜಡ್ಜ್ಮೆಂಟ್ ಮಾಡ್ಕೊಳ್ಳೋಣ. ಮತ್ತ ಈ ಸಂಸಾರಕ್ಕೂ ಮತ್ತು ವೇದಾಂತಕ್ಕೂ ನಾನು ಎರಡನ್ನು ಅರಿಯವನು, ನಾ ಪ್ರತ್ಯೇಕ ಆತ್ಮ ಅದೀನಿ ಎನ್ನುವಂಥದ್ದನ್ನ ನಾನೇ ವೇದ ಬಲ್ಲವನು ನಾನು ಅಂತೀನಲ್ಲ, ದೇಹ ನಾನಲ್ಲ. ಸಂಸಾರ ಮಾಡೋವನು ಸಂಸಾರಿಕ ನಾನು ಅಂತೀನಲ್ಲ, ಈ ಸಂಸಾರ ಮಾಡೋ ನಾನು ಆತ್ಮ ನಾನಲ್ಲ, ಎರಡನ್ನು ಅರಿಯವನು ನಾನು ಅನ್ನುವಂಥ ಜ್ಞಾನ ನಮಗ ತಿಳಿಸುವುದಕ್ಕ ಇದು ಅನೇಕ ರೀತಿಯಿಂದ ಪರಮಾನುಭೂತಿ ನಮ್ಗೆ ತಿಳಿಸ್ಕೋತ ಹೋಗ್ತದ. ಯಾರ ಮತಿ ಒಳಗಂದ್ರೆ ಸಂಶಯ ಮತ್ತು ವಿಪರೀತ ಬುದ್ಧಿ ಇಲ್ಲ, ಅವ್ರಿಗೆ ಇದು ನಿಶ್ಚಯ ಆಗ್ತದ, ಇದು ಅನುಭವಕ್ಕೆ ಬರ್ತದ. ನಮ್ಮಲ್ಲಿ ಮಲದೋಷಿ ಇಟ್ಕೊಂಡೇವಿ, ವಿಕ್ಷೇಪ ದೋಷ ಇಟ್ಕೊಂಡೇವಿ, ಮತ್ ಇವು ಸಾಧನೆ ಸಂಪತ್ತುಗಳನ್ನ ನಾವು ಸಾಧನೆ ಮಾಡಿಲ್ಲ, ನಾವು ಪಡ್ಕೊಂಡಿಲ್ಲ. ಅದಕ್ಕೆ ಅಲ್ಲಿ ಹಿಂದ ಹೆಂಗ ಲಿಂಗ ಪೂಜೆ ಮಾಡ್ರಿ ಅಂದ್ರೆ ಸಗಣದೊಳಗೆ ಇಂತಾವ್ ಮಾಡುದ್ರಲಿಂದ ಅಲ್ಲಿ ಅಂತಃಕರಣ ಶುದ್ಧ ಆಗ್ತಾವು. ಅಂತಃಕರಣ ಶುದ್ಧ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಕ್ಕದ ಅನ್ನುವಂಥದ್ದನ್ನ ಹಿಂದ್ ಒಳ್ಳೆ ಹೇಳ್ಕೊತ ಬಂದಾರ.
ಅದಕ್ಕೆ ನಮ್ಗೆ ಎಲ್ಲರಿಗೆ ಅನುಭವ ಕೇಳ್ಕೊತ ಬಂದಿ ಅನುಭವ ಅದ. ಇನ್ನು ಒಳ್ಳೊಳ್ಳೆ ಹೇಳಿದ್ ಹೇಳ್ತಾರಂತ ಬೇಸರ ಆಗ್ತದ. ಅದಕ್ಕೆ ಹಂಗೆ ದೊಡ್ಡ ಮುಂದಕ್ಕೆ ಹೋಗೋಣ. ಅದಕ್ಕ ಇಲ್ಲಿ ಒಟ್ಟಾರೆ ಯಮ ನೇಮದೊಳಗ ಸಗುಣದೊಳಗ ಇಂತ ಮೊದಲಿನ ನಮ್ಮ ದೋಷಗಳನ್ನ ನಾವು ಮೊದಲ 1ನೇ 2ನೇ ಕೈಲಾರೆ ಸುಮ್ಮ ಏನಾಗ್ಯದ ಅಂದ್ರೆ ಶಬ್ದ ಜ್ಞಾನ ಮ್ಯಾಗ ಮುಂದಕ್ಕೆ ಹೋಗ್ಯವಿ. ಆದ್ರ ಒಮ್ಮೊಮ್ಮೆ ಅವು ನಮಗ ವ್ಯಾಕರಣ ಆಗ್ಲಿ ಮತ್ತು ಒಂದೊಂದು ಯಾವ್ಯಾವ ಪದಗಳನ್ನ ಯಾವ್ಯಾವ ಅಕ್ಷರಗಳನ್ನ ಹೆಂಗ್ ಉಚ್ಚಾರ ಮಾಡ್ಬೇಕು ಅನ್ನುವಂಥದ್ದ ನಮ್ಮ ಅನುಭವಕ್ಕೂ ಬರ್ಲಾರ ಸಂಬಂಧಿ ಸಂಶಯ ಮಾಡ್ತಾವ ಅನ್ನುವಂಥದ್ದನ್ನ ತಿಳಿಸಿ ನಾವು ಅದನ್ನ ಸರಿಯಾಗಿ ನಾವು ವ್ಯಾಕರಣ ಸಮೇತವಾಗಿ ಅಕ್ಷರ ಜ್ಞಾನ ಮಾಡ್ಕೊಂಡೇವ ಅಂದ್ರ ನಾವ್ ಯಾವುದೇ ಗ್ರಂಥ ಬರೆಯಕನು ಕೂಡ ನಮ್ಗ ಅನುಭವಕ್ಕೆ ಬರ್ತದಲ್ಲ. ಹಂಗಿಲ್ಲಿ ಮತ್ತು ಸಗುಣದೊಳಗೆ ನಮ್ ಏನೇನ್ ದೋಷಗಳಿದ್ರು ಕಳ್ಕೊಂಡು ನಮ್ಮ ಅಂತಃಕರಣ ಶುದ್ಧ ಮಾಡ್ಕೊಂಡು ಶುದ್ಧ ಅಂತಃಕರಣದೊಳಗ ಮೋಕ್ಷ ಹೊಂದಕ್ ಬರ್ತದ ಅನ್ನುವಂಥದ್ದನ್ನ ತಿಳಿಸಿದಂತ ನಮ್ಮ ಪರಮಾನುಭೋಧಿ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಶ್ರೇಷ್ಠವಾದ ಗ್ರಂಥ. ಇದು ಒಂದು ಗ್ರಂಥ ನಮ್ಮ ಅನುಭವಕ್ಕೂ ಬತ್ತು ಅಂದ್ರ ನಮ್ಮ ದೋಷಗಳನ್ನ ನಾವು ಸರಿಪಡಿಸೊಳಕ್ ಬರ್ತದ. ಮತ್ ಇನ್ನೊಂದು ಗ್ರಂಥಗಳು ಅನೇಕ ಗ್ರಂಥಗಳು ಒಂದೊಂದು ತಮ್ಮ ಒಂದೊಂದನ್ನು ಕುರಿತು ಪಾಂಡಿತ್ಯವನ್ನು ಕುರಿತು ಹೇಳ್ಕೊತ ಬರ್ತಾರ. ಆದ್ರ ಈ ಗ್ರಂಥ ಮಾತ್ರ ನಮ್ಮನ್ನ ತಿಳ್ಕೊಂಡು ಮೋಕ್ಷವನ್ನು ಹೊಂದಾಕ ಮಾತ್ರ ಸರಳವಾದಂತ ಪರಮಾನುಭೂತಿ ಶ್ರೇಷ್ಠವಾದ ಗ್ರಂಥ ಅನ್ನುವಂಥದ್ದನ್ನ ತಿಳಿಸಿ ಇನ್ನು ಹೇಳೋದ್ರೊಳಗನು ಕೂಡ ಏನೋ ಹೆಚ್ಚು ಕಮ್ಮನು ಆಗ್ತಾವ. ಇದ್ರಾಗ ಏನಾದ್ರೂ ಚರ್ಚೆ ಸಂಶಯ ಮತ್ತು ಸಂಶಯ ಪರಮಾನುಭವ ಬೋಧದ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇವು ಸಗುಣಾಷ್ಟಾಂಗ ಯೋಗಗಳಲ್ಲಿ ಬರ್ತಕ್ಕಂತ 2ನೇದಾದಂತ ನಿಯಮದ ಅಂಗವನ್ನು ಪರಮ ಪೂಜ್ಯರಲ್ಲಿ ತನ ಬಹಳ ಹೇಳಿಕೊಟ್ರು. ಅದರಲ್ಲಿ ಬರ್ತಕ್ಕಂತ ಯಾಕಂದ್ರ ಯಮದಲ್ಲಿ ಬರ್ತಕ್ಕಂತ ದಶಲಕ್ಷಣಗಳನ್ನು ನೋಡಿಕೊಂಡಿವಿ. ಈಗ ಯಮದಲ್ಲಿ ಈ ನಿಯಮದಲ್ಲಿ ಬರ್ತಕ್ಕಂತ ಇವು ದಶಲಕ್ಷಣಗಳನ್ನ ಮುಖಾಂತರ 1ನೇದ್ದು ಅಲ್ಲಿ ತಪಸ್ಸು ನೋಡ್ಕೊಂಡು ಬಂದಿವಿ. ಯಾಕಂದ್ರ ತಪಸ್ಸಿನಿಂದ ಆಳವಾದ ಆಧ್ಯಾತ್ಮಿಕದ ಜ್ಞಾನ ನನಗ ದೊರೀತದ, ಸ್ವಯಂ ಶಿಸ್ತು ದೊರೀತದ, ಇಂದ್ರಿಯಾದಿಗಳು ಎಲ್ಲವೂ ನಷ್ಟವಾಗುತ್ತವು, ನನ್ನ ಹತೋಟಿಗೆ ಬರ್ತಾವ ಎಂಬತಕ್ಕಂಥದ್ದನ್ನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ಕೇಳ್ಕೊತ ಬಂದಿವಿ. 2ನೇದ್ದು ಸಂತೋಷ, ತೃಪ್ತಿಯನ್ನ ಇದ್ದಿದ್ರಲ್ಲಿ ತೃಪ್ತಿಯನ್ನ ಅನುಸರಿಸುವ ಮಾರ್ಗವನ್ನು ನಾವು ಪ್ರವೃತ್ತಿ ಮಾಡ್ಕೋಬೇಕಂತಕ್ಕಂಥದ್ದನ್ನು ತಗೊಂಡಿವಿ. ಅಲ್ಲಿಂದ 3ನೇದ್ದು ಆಸ್ತಿಕರಾಗಬೇಕು. ನಾಸ್ತಿಕನಾಗದೆ ಆಸ್ತಿಕನಾದಾಗ ಮಾತ್ರ ನಿನಗೆ ಇವೆಲ್ಲವೂ ಆಧ್ಯಾತ್ಮಿಕದ ಸಾರ ನಿನ್ನನ್ನು ನಿನಗ ನೋಡಲು ಅನುವಾಗ್ತದೆ ಎಂಬತಕ್ಕಂಥದ್ದನ್ನ ಆಸ್ತಿಕದಲ್ಲಿ ನೋಡ್ಕೊಂಡಿವಿ. ಇನ್ನ 4ನೇದರಲ್ಲಿ ದಾನವು ಸರ್ವಶ್ರೇಷ್ಠವಾದಂಥದ್ದು. ಅದು ಮುಕ್ತಿ ಮಾರ್ಗಕ್ಕೆ ಅನುಸರಿಸ್ತಕ್ಕಂತ ಮಾರ್ಗ. ಯಾಕಂದ್ರೆ ತ್ರಿಕರಣಗಳನ್ನ ಶುದ್ಧ ಮಾಡತಕ್ಕಂಥದ್ದು ದಾನದಲ್ಲಿ ಅದ. ಅದಕ್ಕಾಗಿ ಚನ್ನಬಸವಣ್ಣ ಹೇಳ್ತಾರೆ, ಅನ್ನದಾನವ ನಿಕ್ಕರಿ ಪುಣ್ಯವುದು, ವಸ್ತ್ರ ಧರ್ಮವಾವುದು, ತ್ರಿಕರಣ ಶುದ್ಧವಾಗಿ ಮಾಡಿದ್ರೆ ಮುಕ್ತಿ ಮಾರ್ಗ ನಿಮ್ಗೆ ದೊರೀತದ. ಕೂಡಲೇ ಚನ್ನ ಸಂಘ ಅಂತ ಹೇಳಿ ಅಪ್ಪನವರು ಹೇಳಿದ್ರು ಆ ದಾನವನ್ನು. ಮುಂದ ಶಿವನ ಪೂಜೆ ಸಾಕಷ್ಟು ಅಧಿಕಾರಿ ಪೂರ್ವಕನಾಗಿ ನೀನು ಶಿವನನ್ನ ಪೂಜೆಗೈದರೆ ನಿನಗ ಅದರಿಂದ ಫಲಗಳು ದೊರೀತವು. ತ್ರಿಕರಣಗಳ ಪೂರ್ವಕವಾಗಿ ನೀನು ಮಾಡಿದ್ದೆ ಆದ್ರೆ ಅದರಿಂದ ಫಲಗಳು ದೊರೀತವು. ಯಾಕಂತಂದ್ರ ಅದರಲ್ಲಿ 3 ಪ್ರಕಾರಗಳನ್ನ ಹೇಳಿದ್ರು. ತ್ರಿಕರಣಗಳ ಅನುಗುಣವಾಗಿ ಮೂರ್ತಿ ಪೂಜೆಯನ್ನು ಮಾಡುವನು ಕನಿಷ್ಠನು, ಗುರು ಸೇವೆ ಪೂಜೆಯನ್ನು ಮಾಡುವನು ಮಧ್ಯಮನು, ತನ್ನ ಪೂಜೆ ಮಾಡಿಕೊಳ್ಳುವನು ಶ್ರೇಷ್ಠನು. ಅಂದ್ರೆ ಮನುಷ್ಯನಿಂದ ಆ ಭಗವಂತನಿಗೆ ಮನಸ್ಸನ್ನ ಅರ್ಪಣೆ ಮಾಡಿ ಪೂಜೆ ಮಾಡುವ ಆತನು ಮುಕ್ತಿಯನ್ನು ಹೊಂದುತ್ತಾನ. ಯಾಕಂತಂದ್ರ ವಾಣಿಯಿಂದ ಮಾಡುವ ಆತನು ಮಧ್ಯಮನಾಗ್ತಾನ. ಅಲ್ಲಿಂದ ಕಾಯಕನ ಹಿಡಿದು ಶರೀರ ಹಿಡಿದುಕೊಂಡು ಪೂಜೆ ಮಾಡುವನು ಕನಿಷ್ಠನಾಗ್ತಾನ. ಅದಕ್ಕೂ 3 ಫಲಗಳನ್ನ ಹೇಳ್ಕೊತ ಬಂದ್ರು. ಕಾಯದಿಂದ ಈಶ್ವರನನ್ನು ಪೂಜೆ ಮಾಡಿದ್ರೆ ಸಿರಿ ಸಂಪತ್ತಾಗ್ತದ. ವಾಣಿಯಿಂದ ಹಿಡಿದು ಶಿವನನ್ನ ಸ್ತುತಿ ಮುಖಾಂತರ ಪೂಜೆ ಮಾಡುವುದರಿಂದ ಸ್ವರ್ಗ ಸುಖ ಆಗ್ತದ. ಅಲ್ಲಿಂದ ಮನಸ್ಸಿನಿಂದ ನೀನು ಮನಸ್ಸನ್ನ ಅರ್ಪಣೆ ಮಾಡಿ ಈಶ್ವರನ ಪೂಜನೆ ಮಾಡಿದ್ದೆ ಆದ್ರೆ ನಿನಗ ಮೋಕ್ಷ ಲಭಿಸ್ತದ, ಮುಕ್ತಿ ದೊರೀತದ. ಯಾಕಂತಂದ್ರೆ ಎಲ್ಲರ ಸದುದ್ದೇಶವೇನೆ ಅದೇ ಅದ. ಬಹುಬಂಧನದಿಂದ ನಿವೃತ್ತಿ ಆಗ್ಬೇಕನ್ನೋದೇ ಅದೇ ಅದ. ಅದೇ ಮುಕ್ತಿ ನಿನಗ್ ದೊರೀತದ ಅಂತಕ್ಕಂಥದ್ದನ್ನ ಹೇಳ್ಕೊತ ಬಂದು ಮುಂದೆ ಅದೇ ನೀನು ಸಾಕಷ್ಟು ಮತವಾದಿಗಳು ಒಂದೊಂದನ್ನ ಪ್ರತಿಪಾದನೆ ಮಾಡ್ಯಾರ. ಅದಕ್ಕಾಗಿ ನೀನು ಯಾವ ಅಧಿಕಾರಿ ಮಟ್ಟದಲ್ಲಿ ನೀ ಇದೆಯಾ ಅಂದ್ರೆ ನಿನ್ನನ್ನು ನೀನು ತಿಳಿದುಕೊಂಡು ಆತ್ಮಸ್ವರೂಪವಾದ ಶಿವನನ್ನೇ ನೀನು ಅವನ ಲಕ್ಷಣಗಳ ಮುಖಾಂತರ, ಆತ್ಮಸ್ವರೂಪದ ಲಕ್ಷಣಗಳ ಮುಖಾಂತರ ನಿನ್ನನ್ನು ನೀನು ಪೂಜೆ ಮಾಡಿಕೊಂಡಾಗ ಮಾತ್ರ ನಿನಗ
ಮೋಕ್ಷ ಲಭಿಸ್ತದ. ಅದೇ ಪ್ರಕಾರ ಸಗುಣದಲ್ಲಿ ಆ ಪೂಜಾ ವಿಧಾನಗಳನ್ನ ಸಾಕಷ್ಟು ನಿನ್ನೆ ದಿನ ನಾವು ನೋಡ್ಕೊತ ಬಂದೀವಿ. ಅದರಲ್ಲಿ ಪೂಜಾದಿಗಳಲ್ಲಿ ಆಸನ, ಆವರಣ ಮಾಡ್ಕೊಳ್ಳೋದು, ಮತ್ತ ಮಜ್ಜನ, ವಾಚನ, ಅಭಿಷೇಕ, ಮತ್ತ ವಸ್ತ್ರಾದ್ರಿಗಳನ್ನ, ಮತ್ತು ಪುಷ್ಪ, ಧೂಪ, ದೀಪಾರ್ತಿಗಳನ್ನ ಎಲ್ಲವನ್ನ ನಾವು ನಿನ್ನೆ ಅವು ಸಗುಣದಲ್ಲಿ ಇರ್ತಕ್ಕಂತ ಪೂಜಾ ವಿಧಿವಿಧಾನಗಳನ್ನ ನಾವು ನೋಡ್ಕೊತ ಬಂದೀವಿ, ಕೇಳ್ಕೊತ ಬಂದೀವಿ. ಅದರ ಪೂರ್ವಕವಾಗಿ ಪ್ರತಿಯೊಂದನ್ನ ನಿರ್ಗುಣವಾಗಿ ಒಂದೊಂದನ್ನ ನಿರೂಪಿಸುವುದನ್ನ, ಅರ್ಪಣೆ ಮಾಡುವುದನ್ನ ಕೇಳ್ಕೊತ ಬಂದೀವಿ. ಅದೇ ಪೂರ್ವಕವಾಗಿ ಅದೇ ಯಮದಲ್ಲಿ ಬರ್ತಕ್ಕಂಥದ್ದು ಮುಂದ ಇವತ್ತ ಸೂತ್ರ 6ರಲ್ಲಿ ಪರಮ ಪೂಜ್ಯರು ಬಹಳ ಸಾಕಷ್ಟವಾಗಿ ನಿನಗ ಮುಕ್ತಿ ಮಾರ್ಗ ದೊರಿಬೇಕಾದ್ರ ಈ ಗ್ರಂಥದಲ್ಲಿ ಬರುವ ಹಾಗೆ ನೀನು ಎಂಥ ಗುರುವಿಗೆ ನೀನು ಆಶ್ರಯಿತನಾದಾಗ ನಿನ್ನನ್ನು ನೀನು ತಿಳ್ಕೊಂಡು ನೀನು ಮೋಕ್ಷ ಹೊಂದತಿ ಎಂಬತಕ್ಕಂಥದ್ದನ್ನು ಹೇಳಿದರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನನ್ನು ಮಾತ್ರ ನೀನು ಹೊಂದಿದ್ದೆ. ಆದರೆ ಅಂತ ಗುರುವಿಗೆ ನೀನು ಶರಣನಾದರೆ ಮಾತ್ರ ನಿನಗ ಆ ಗುರು ನಿನ್ನಲ್ಲಿರುವ ಸರ್ವ ಸಂಸಾದಿಗಳನ್ನ ತೆಗೆದೊಗೆದು ಇವೆಲ್ಲವೂ ಕಾಣುವ ತೋರುವ ನಾಮರೂಪಾತ್ಮಕ ಜಗತ್ತಿನ ಸಂಶಯಾದಿಗಳನ್ನ ಎಲ್ಲ ತೆಗೆದು ಎಲ್ಲವನ್ನೂ ನೋಡುವವನು ನೀನೇ ಅಪ್ಪ, ಎಲ್ಲದಕ್ಕೂ ಅಧಿಷ್ಠಾನ ಕಾರಣಕರ್ತ ನೀನೇ ಅದಿ ಎಂಬತಕ್ಕಂಥದ್ದನ್ನು ತಿಳಿಸಿಕೊಡುವ ಆತನೇ ಶ್ರೋತ್ರಿಯ ಬ್ರಹ್ಮನಿಷ್ಠವಾದ ಸದ್ಗುರು. ಅವನಿಂದ ಮಾತ್ರ ನಿನಗ ಮೋಕ್ಷ ದೊರೀತದ. ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಲಕ್ಷಣಗಳನ್ನ ಇಲ್ಲಿ ಹೇಳಿದ್ರು. ಶ್ರೋತೃತ್ವವನ್ನು ಹೊಂದಿರಬೇಕು, ಶಾಸ್ತ್ರದ ಅಭ್ಯಾಸವನ್ನು ಹೊಂದಿರಬೇಕು, ಮತ್ತು ಬ್ರಹ್ಮನಲ್ಲಿ ಬ್ರಹ್ಮಮಯವಾದಂತ ಈ ಬ್ರಹ್ಮನಲ್ಲಿ ನಿಷ್ಠೆ ಉಳ್ಳವನಾಗಿರಬೇಕು, ಮತ್ತು ಸದ್ಗುರುನಾಗಿರ್ಬೇಕು. ಸದ್ಗುರು ಅಂದ್ರ ಸ್ವಧರ್ಮವನ್ನು ತ್ಯಾಗ ಮಾಡದೆ ಸರ್ವದಾ ಅದರ ಮೇಲೆ ಪ್ರೀತಿ ಉಳ್ಳವನಾಗಿರಬೇಕು, ಅಕ್ರೋಧನಾಗಿರಬೇಕು, ವೈರಾಗ್ಯನಾಗಿರಬೇಕು, ಶಾಂತನಾಗಿರಬೇಕು, ಮತ್ತು ಕರುಣಾಮಯನಾಗಿರಬೇಕು, ಸರ್ವ ಸಂಶಾದಿಗಳನ್ನ ತೆಗಿತಿರ್ಬೇಕು, ಮತ್ತು ಪ್ರೇಮಾಮಯಿ ಆಗಿರ್ಬೇಕು. ಇವೆಲ್ಲವೂ ಗುಣಗಳನ್ನು ಹೊಂದಿರತಕ್ಕಂತ ಆ ಸದ್ಗುರುವಿನ ಮೇಲೆ, ಆ ಸದ್ಗುರುವಿಗೆ ನೀನು ಶರಣಾಗತನಾದರೆ ಅವಾಗ ನಿನಗೆ ಮೋಕ್ಷ ಆಗ್ತದ. ಅದರ ಪೂರ್ವಕವಾಗಿ ಪರಮ ಪೂಜ್ಯರು ಜ್ಞಾನ ಪ್ರತಿಪಾದನೆ ಸ್ಥಳದಲ್ಲಿ ಬರ್ತಕ್ಕಂತ ನಿಜಗುಣ ಶಿವಯೋಗಿಗಳು ಹೇಳಿದ ಹಾಗೆ 6 ಮಂದಿ ಗುರುಗಳನ್ನ ಈ ಪೂರ್ವದಲ್ಲಿನೂ ಹೇಳಿದರು. ಈ ಬಂದದಂತ ಹೇಳಿ ಇಲ್ಲಿ ಮತ್ತಿಷ್ಟು ಗಟ್ಟಿ ಅಲ್ಲಿ ಇವ್ರಿಗೆ ಅನ್ನತಕ್ಕಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಒಂದು ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು ಮತ್ತು ವಿವಿಧ ಗುರು. ಇವು 6 ಮಂದಿ ಗುರುಗಳಲ್ಲಿ ನೀನು ಯಾವ ಗುರುವಿನ ಆಶ್ರಯಿತನಾದಾಗ ಮಾತ್ರ ನಿನಗ ಮೋಕ್ಷ ಸಂಪಾದನೆ ಆಗ್ತದೆ ಎಂಬತಕ್ಕಂಥದ್ದನ್ನ ಹೇಳ್ಕೊತ ಬಂದ್ರು. ಅಲ್ಲಿ ನಿಷೇಧ ಗುರು ಅಂತಂದ್ರ ಒಂದನ್ನು ಬಿಡಿಸಿ ಮತ್ತೊಂದನ್ನು ಹಚ್ಚುವುದು, ಅತ್ಯಂತ ಕನಿಷ್ಠವಾದದ್ದನ್ನು ಬಿಡಿಸಿ ಅದಕ್ಕಿಂತ ಹೆಚ್ಚಿನದನ್ನ ಹಂಚುವುದು, ತುಡುಗ ಗಿಡಗ ಇಂಥವೆಲ್ಲವನ್ನು ಮಾಡ್ತಕ್ಕಂಥದ್ದನ್ನು ಬಿಡಿಸಿ ಇಂಥ ವಶೀಕರಣ ಮಂತ್ರಗಳು ಇಂಥದ್ದನ್ನ ನೀನು ಸಂಪಾದನೆ ಮಾಡಪ್ಪ, ಅವಾಗ ನೀನು ಜನರಿಂದ ಬಡಿಸೋಳು ತಪ್ತದೆ ಎಂಬತಕ್ಕಂಥದ್ದನ್ನ ಸೂಚನೆ ಮಾಡೋ. ಅಂದ್ರ ಕಡಿಮೆಯನ್ನು ಬಿಡಿಸಿ ಹೆಚ್ಚಿನದನ್ನ ಹಚ್ಚಿಸುವುದು. ಅಲ್ಲಿಂದ ಕಾಮ್ಯ ಗುರು ಏನ್ ಪ್ರತಿಪಾದನೆ ಮಾಡ್ತಾನ ಅಂದ್ರ ಈ ಲೋಕದೊಳಗೆ ಎಲ್ಲವೂ ಪಾಪ ಪುಣ್ಯಾದಿಗಳಿಗಿಂತ ಪುಣ್ಯವನ್ನು ಮಾಡಿ ನೀನು ಸ್ವರ್ಗ ಸುಖವನ್ನು ಅನುಭವಿಸಪ್ಪ, ಅದು ಏ ಲೋಕಕ್ಕಿಂತ ಪರಮವಾದಂತ ಸುಖ ಅದ. ಅಲ್ಲಿ ಅಲ್ಲಿ ಎಲ್ಲಾ ವನಿತೆಯರಿರ್ತಾರ. ಇವೆಲ್ಲವುಗಳನ್ನ ಸ್ವರ್ಗ ಲೋಕದಲ್ಲಿ ಇರ್ತಕ್ಕಂಥವು ಎಲ್ಲ ವಿಧಿವಿಧಾನಗಳನ್ನ ಸೂಚನೆ ಮಾಡ್ತಾನ ಅವ ಕಾಮ್ಯ ಗುರು. ಅಲ್ಲಿಂದ 3ನೇದು ಸೂಚಕ ಗುರು. ಇವೆಲ್ಲ ಪಾಪ ಪುಣ್ಯಗಳು ಮಾಡುವುದರಿಂದ ಇದು ಶ್ರೇಷ್ಠತೆ ಅಲ್ಲಪ್ಪ, ನೀನು ಜ್ಞಾನಕ್ಕೆ ಅಧಿಕಾರಿಯಾಗಬೇಕಾದ್ರೆ ಚತುಷ್ಟ ಸಾಧನೆಗಳನ್ನ ನೀನು ಪೂರೈಸು, ಕ್ಷಮಾದಿ ಷಟ್ ಸಂಪತ್ತು ಗುಣಗಳನ್ನ ನೀನು ಅನುಕರಿಸುವು. ಅದರಿಂದ ನಿನಗ ಇದಕ್ಕಿಂತ ಇದು ಸ್ವರ್ಗಕ್ಕಿಂತ ಇದು ಶ್ರೇಷ್ಠವಾದಂಥದ್ದು ಎಂಬತಕ್ಕಂಥದ್ದನ್ನ ಅಲ್ಲಿ ವಿವೇಕವನ್ನ ಬೇರ್ಪಡಿಸಿ ತಿಳಿಸ್ತಕ್ಕಂಥ ಕೆಲಸ ಸೂಚಕ ಗುರು ಮಾಡ್ತಾನ. ಮುಂದೆ ವಾಚಕ ಗುರು ಏನ್ ಮಾಡ್ತಾನ, ಇವೆಲ್ಲ ಕ್ಷಮಾದಿ ಷಡ್ ಸಂಪತ್ತು ಗುಣಗಳನ್ನು ಹೊಂದಿದ ಮೇಲೆ, ಅಂತಃಕರಣ ಶುದ್ಧವಾದ ಮೇಲೆ ಆ ತತ್ವಮಸಿ ವಾಕ್ಯವನ್ನು ಬೋಧಿಸಿ ಅಲ್ಲಿ ಏನ್ ಮಾಡ್ತಾನ, ಇವು ಕಾಣುವ ತೋರುವ ಜಗತ್ತೆಲ್ಲ ನಶ್ವರದ, ನೀನೇ ಸತ್ಯದಿ ಎಂಬತಕ್ಕಂಥದ್ದನ್ನ ಸೂಚಕ ಗುರು ಸೂಚನೆ ಮಾಡ್ತಾನ. ಮುಂದೆ ಕಾರಕ ಗುರು ಏನ್ ಮಾಡ್ತಾನ, ಜೀವ ಬ್ರಹ್ಮ ಇವೆಲ್ಲ ತೂರ್ಯ ಸ್ಥಿತಿಗಳನ್ನ, ಜ್ಞಾನದ ಪ್ರವೃತ್ತಿ ಪ್ರವಾಹವನ್ನ, ಆತ್ಮ ಆಕಾರದಲ್ಲಿ ಇರತಕ್ಕಂತ ಪ್ರವೃತ್ತಿ ಪ್ರವಾಹವನ್ನ ಸೂಚನೆ ಮಾಡ್ತಾನ. ಅಲ್ಲಿ ಈಶ್ವರ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಎಂಬತಕ್ಕಂಥದ್ದನ್ನ ವಾಚ್ಯಾರ್ಥವನ್ನು ತೆಗೆದು ಲಕ್ಷಾರ್ಥವನ್ನು ಗ್ರಹಿಸ್ತಕ್ಕಂಥ ಕೆಲಸ ಕಾರಕ ಗುರು ಮಾಡ್ತಾನ. ಮುಂದೆ ವಿವೇಕ ಗುರು ಏನ್ ಮಾಡ್ತಾನ, ಆ ಶಂಭುಲಿಂಗನೇ ನೀನೇ ಇದೆಯಪ್ಪ, ಪರಬ್ರಹ್ಮ ಸ್ವರೂಪನೇ ನೀನೇ ಇದೆ, ಮತ್ತಾರಲ್ಲ, ಅವ ಬೇರೆ ಅಲ್ಲ, ನೀ ಬೇರೆ ಅಲ್ಲ
ಎಲ್ಲದಕ್ಕೂ ನೀನೇ ಅದಿ ಎಂಬತಕ್ಕಂಥದ್ದನ್ನು ತೋರಿಸಿಕೊಡುವಂತ ವಿವಿಧ ಗುರು, ಆ ವಿವಿಧ ಗುರುಗೆ ಶರಣಾತಂಗನಾದ ಮೇಲೆ ನನಗ ಮೋಕ್ಷ ಸಂಪಾದನೆ ಆಗ್ತದೆ ಎಂಬತಕ್ಕಂಥದ್ದನ್ನು ಪರಮ ಪೂಜ್ಯರು ಅಲ್ಲಿ ಹೇಳಿದ್ರು. ಅಂತಪ್ಪ ಗುರುವಿಗೆ ನಾವು ಶರಣಾಗತನಾದ ಮೇಲೆ ನಮಗ ಮೋಕ್ಷ ಆಗ್ತದ. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಎನ್ನುವ ಹಾಗೆ ಗುರುವಿಗೆ, ಅಂತಪ್ಪ ಗುರುವಿಗೆ ನಾವು ಶರಣಾಗತನಾದರೆ ಮಾತ್ರ ನಮಗೆ ಮೋಕ್ಷ ಲಭಿಸ್ತದೆ ಎಂಬತಕ್ಕಂಥದ್ದನ್ನು ನಾವು ಗಟ್ಟಿ ಮಾಡ್ಕೋಬೇಕು. ಅಲ್ಲಿಂದ ಮುಂದೆ ಬರ್ತಕ್ಕಂಥದ್ದು ಸಿದ್ಧಾಂತ ಶ್ರವಣದಿಂದ ನಮ್ಗೆ ಏನಾಗ್ತದ ಅಂದ್ರ ಅದ ಸಾಕಷ್ಟು ಸರಿ ಹೇಳ್ಯಾರ ನೋಡ್ರಿ. ನಾವೆಲ್ಲ ಹಿರಿಯರು ನಮ್ಮ ಮನೆಯಲ್ಲಿ ಹಿರಿಯರು ಹೇಳಿರ್ತಕ್ಕಂಥದ್ದನ್ನ ಕೇಳ್ಕೋತ ಬಂದೆ ಇದನ್ನೇ ಮಾಡ್ಕೋತ ಹೋಗಿವಿ, ಈ ಬಂಧನದೊಳಗೆ ಬೀಳ್ಕೋತ ಹೋಗಿವಿ. ಆಗ ನೀವು ಗುರುವಿನಿಂದ ಕೇಳಿ ಆ ಬಂಧನವನ್ನು ಕಳೆದು ನೀನು ಜ್ಞಾನದ ಮಾರ್ಗವನ್ನು ಅನುಸರಿಸಬೇಕು ಅನ್ನತಕ್ಕಂಥದ್ದೇ ಶ್ರವಣ. ಅಂದ್ರ ಈ ಗುರುವಾಣಿಯಿಂದ ಈಶ್ವರವಾಣಿಗಳಿಂದ ಪ್ರಸಿದ್ಧವಾಗಿರತಂತ ಈ ಉಪನಿಷತ್ ವಾಕ್ಯಗಳನ್ನ ಗುರುಮುಖದಿಂದ ಅನುಭವಕ್ಕೆ ಬರುವ ಹಾಗೆ ತಿಳಿಯುವುದೇ ಸಿದ್ಧಾಂತ ಶ್ರವಣ. ಅಲ್ಲಿ ಸರ್ವ ಸಮಸ್ಯಾದಿಗಳು ನಮ್ಮಲ್ಲಿ ಹೋಗಿಬಿಡುತ್ತವು. ಅವಾಗ ನನ್ನ ಅನುಭವಕ್ಕೆ ಬರ್ತದೆ. ಯಾರಿಂದ? ಗುರುವಿನಿಂದ. ಶ್ರುತಿ ವಾಕ್ಯಗಳು ಹೇಳಿರ್ತಕ್ಕಂಥ ವಾಕ್ಯಗಳನ್ನ ಗುರು ಬೋಧನೆ ಏನು ಮಾಡ್ತಕ್ಕಂಥಲ್ಲ, ಅಲ್ಲಿ ಲಕ್ಷ್ಯ ಬಿಟ್ಟು ನಾವು ಅದನ್ನ ಗ್ರಹಿಸಿಕೊಂಡಿವಿ ಅಂದಾಗ ಅದು ಶ್ರವಣ ಆಗ್ತದೆ ಎಂಬತಕ್ಕಂಥದ್ದನ್ನ ಹೇಳಿದ್ರು. ಮುಂದೆ ಲಜ್ಜೆ ಅಂದ್ರ ನಾಚಿಕೆ. ಈ ನಾಚಿಕೆ ಅಂತಂದ್ರ ನೋಡ್ರಿ, ಈಗ ಯಾವಾಗಾರ ಹಿಂಗ ಪ್ರಾಸಂಗಿಕವಾಗಿ ಹಿರಿಯರ್ ನಮ್ಗೆ ಬೈತಾರೆ, ಎಷ್ಟ್ ನಾಚಿಕೊಳ್ಳಮದೀವು, ನಿನಗೆ ಎಷ್ಟ್ ಸರಿ ಹೇಳ್ಬೇಕು, ಆ ಹೇಳಿದ್ ಒಂದ್ ಸ್ವಲ್ಪ ತಿಳ್ಕೊತೆ, ನೀ ಲಜ್ಜೆಗಟ್ಟೆನಪ್ಪ, ನೀ ನಾಚಿಕೆ ನಿನಗ ಅದು ನೀನ್ ತಿಳಿದಿಲ್ಲ ಅಂತಕ್ಕಂಥದ್ದನ್ನ ನಾವು ಕೇಳ್ಕೊತ ಬಂದಿವಿ. ಹಾಗೆ ಇಲ್ಲಿ ವೇದ ಮತ್ತು ಲೌಕಿಕ ಎರಡರಲ್ಲಿ ನಮಗೆ ಹೇಳ್ತಾವ. ಲೌಕಿಕವಾಗಿ ಮಾಡ್ಬೇಕಾದ್ರೆ ಕೆಲವೊಂದು ತಿರಸ್ಕಾರವನ್ನು ಮಾಡ್ತಕ್ಕಂಥದ್ದನ್ನ ಹೇಳ್ತಾರ. ಅವು ತಿರಸ್ಕಾರ ತ್ಯಾಗವನ್ನ ಮಾಡೇಬೇಕು. ವೇದಗಳಲ್ಲಿಯೂ ಸಹ ನಾನು ಅಧಿಕಾರಿ ಆಗ್ಬೇಕಾದ್ರೆ ಯಾವುದನ್ನ ನೀನು ತಿರಸ್ಕಾರ ಮಾಡ್ಕೋಬೇಕು, ಆ ತ್ಯಾಗವನ್ನು ಮಾಡ್ಕೋಬೇಕು, ಯಾವುದನ್ನ ನೀನು ಗಳಿಸಬೇಕು, ಯಾವುದನ್ನ ನೀನು ಪ್ರವೃತ್ತಿ ಆಗ್ಬೇಕು ಎಂಬತಕ್ಕಂಥದ್ದನ್ನ ಅದನ್ನ ಯಥಾವತ್ತವಾಗಿ ನಾವು ತಿರಸ್ಕಾರ ಮಾಡಬೇಕು, ಗಳಿಸಬೇಕಂತದನ್ನ ಪ್ರವೃತ್ತಿ ಮಾಡ್ಕೋಬೇಕು. ಅಂದ್ರೆ ಕೆಟ್ಟ ನಡವಳಿಕೆಯನ್ನು ಬಿಟ್ಟು ಒಳ್ಳೆಯ ನಡವಳಿಕೆಗಳಿಗೆ ಬರುವುದೇ ಲಜ್ಜೆ ತಿಳ್ಕೊತ ಬಂದ್ರು. ಇನ್ನು ಮುಂದೆ ಮತಿ ಅಂದ್ರೆ ಬುದ್ಧಿ. ಆ ಬುದ್ಧಿಯನ್ನ ಅದು ಬಹಳ ಪ್ರಮುಖವಾದಂಥದ್ದು. ಯಾಕಂದ್ರೆ ಅದು ಎಲ್ಲವನ್ನೂ ನಿಶ್ಚಯ ಮಾಡ್ತಕ್ಕಂಥದ್ದು. ಅದೊಂದು ಅಂತಃಕರಣಗಳಲ್ಲಿ ಇರ್ತಕ್ಕಂಥ ಶ್ರೇಷ್ಠವಾದಂಥದ್ದು ಬುದ್ಧಿ. ಈ ಮನಸ್ಸು ಎಲ್ಲವೂ ಹರಿದಾಡಿ ತರ್ತಕ್ಕಂಥ ವಿಷಯಾದಿಗಳನ್ನ ಸಾರಿಗೆ ಮುಖಾಂತರ ಸೋಸಿ ಅದನ್ನ ನಿಶ್ಚಯ ಮಾಡ್ತಕ್ಕಂಥದ್ದೇ ಬುದ್ಧಿ. ಆ ಬುದ್ಧಿ ಆತ್ಮನಲ್ಲಿ ಸಮರಸವಾದಾಗ ಮುಂದ ಇನ್ನೇನು ಏನೋ ಹಾಗೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಆತ್ಮ ಆಕಾರದ ವೃತ್ತಿ ಒಂದೇ ಇರ್ತದ. ಅದಕ್ಕಾಗಿ ಇಂತ ಬುದ್ಧಿಯಲ್ಲಿ ನಿಶ್ಚಯತೆಯನ್ನ, ಆ ಮತಿಯನ್ನ ನಾವು ನಿಶ್ಚಯವಾಗಿ ತರಬೇಕು. ಯಾಕಂತಂದ್ರ ನಾನು ಹ್ಯಾಂಗದನಿ, ನಾನು ಪ್ರತ್ಯೇಕ ಆತ್ಮನದನಿ, ಈ ದೇಹವನ್ನ ಭಿನ್ನವಾಗಿ ಅರಿತೀನಿ, ಈ ಜಗವನ್ನ ಭಿನ್ನವಾಗಿ ಅರಿವು ಆತನು ನಾನು. ಅದನ್ನ ಅನುಭವಕ್ಕೆ ತರ್ತಕ್ಕಂಥದ್ದು ಸರ್ವ ಸಂಶಯಾದಿಗಳನ್ನೆಲ್ಲವನ್ನು ತೆಗೆದು ಆ ಬುದ್ಧಿಯಲ್ಲಿ, ಆ ಮತಿಯಲ್ಲಿ ನಾವು ನಿಶ್ಚಯ ಮಾಡಿಕೊಂಡಾಗ ಅದು ನಮಗೆ ಮುಂದ ಅಧ್ಯಾತ್ಮದ ಸಾಧನೆಗೆ ಸಾಧಕವಾಗ್ತದೆ ಎಂಬತಕ್ಕಂಥದ್ದನ್ನ ಮತಿಯಲ್ಲಿ ಹೇಳ್ಕೊತ ಬಂದ್ರು. ಇನ್ನ ಜಪ ವಿಧಿಯನ್ನ ನಾಳಿನ ದಿನ ಹೇಳ್ತಾರ. ಅದರಲ್ಲಿ 3 ಪ್ರಕಾರ ಅಂತ ಹೇಳಿದ್ರು. ಜಪ ತಪಗಳನ್ನ ಮಾಡುವುದರಿಂದ ಅಂತಃಕರಣಗಳು ಶುದ್ಧಿ ಆಗ್ತವು. ಅಂತಃಕರಣಗಳು ಶುದ್ಧಿ ಆದ್ರ ನಾನು ಸತ್ವಗುಣ ಅಧಿಕನಾಗಿ ಅಂತಃಕರಣಗಳ ಶುದ್ಧಿಯಿಂದ ತತ್ವಜ್ಞಾನವನ್ನ ತಿಳಿದು ಅದಕ್ಕೆ ಜ್ಞಾನ ವೃತ್ತಿ ಅಧಿಕಾರವನ್ನು ನಾನು ಪಡಿತೀನಿ ಎಂಬತಕ್ಕಂಥದ್ದು. ಇದು ಜಪನು ಬಹಳ ಶ್ರೇಷ್ಠವಾದಂಥದ್ದು. ಇವೆಲ್ಲವುಗಳನ್ನು ಒಳಗೊಂಡು ಇಲ್ಲಿ ಬರ್ತಕ್ಕಂಥ ನಿಯಮದಲ್ಲಿ ಬರ್ತಕ್ಕಂಥ ಅವು ದಶಲಕ್ಷಣಗಳನ್ನು ನಾವು ಅರಿತುಕೊಂಡು, ಯಾಕಂತಂದ್ರ ಅಪ್ಪರ್ ಹೇಳಿದ್ರು ನೋಡು, ನೀನು ಕೇಳಿದ್ದು ಹೆಂಗಾಗ್ಬೇಕಂದ್ರ ಅದೇ ಮಳೆ ಹನಿ 3 ತರ ಆಗಿ ನಮಗ್ ತೋರಿಸ್ತದ. ಆದ್ರೆ ಯಾವ್ದು ಮುತ್ತಾಗಿ ಉಳಿತದಲ್ಲ ಆ ರೀತಿ ನೀನು ಶ್ರವಣ ಮಾಡಬೇಕು. ಯಾಕಂತಂದ್ರ ಹಂಚಿನ ಮೇಲೆ ಹಾಕಿದ ನೀರು ಸಹ ಮುಕ್ತವಾಗಿ ಕೊಂಡರು ಕೆಲವು ಕ್ಷಣದಲ್ಲಿ ಹೋಗಿ ಬಿಡ್ತಕ್ಕಂಥದ್ದು. ಅಂದ್ರ ಈ ಸಂಸಾರದ ಬಯಕೆಗಳನ್ನ ಇಟ್ಟುಕೊಂಡು ನಾವು ಎಷ್ಟೇ ಕೇಳಿದ್ರು ಅದು ನಮ್ಮಲ್ಲಿ ನಿಂದಿರುವುದಿಲ್ಲ. ಅಲ್ಲಿಂದ ಹುಲ್ಲಿನ ಮೇಲೆ ಇರತಕ್ಕಂತ ಹನಿಯು ಮುಕ್ತವಾಗಿ ಪರಿಣಮಿಸಿದರೂ ಕೆಲವು ಕ್ಷಣದಲ್ಲಿ ಗಾಳಿಯಾಗಲಿ ಬಿಸಿಲಿನ ಇದರಿಂದ ಆಗಲಿ ಅದನ್ನು ಮಾಯವಾಗುವುದು. ಹೇಗೆಯೋ ಹಾಗೆ ನಾವು ಗುರುಮುಖದಿಂದ ಬಂದಂತ ಮಹಾವಾಕ್ಯಗಳನ್ನ ಯಥಾವತ್ತವಾಗಿ ಅನುಭವಕ್ಕೆ ತೆಗೆದುಕೊಂಡಾಗ ಮಾತ್ರ ಅದು ನನ್ನಲ್ಲಿ ಉಳಿತದ. ಅದೇ ಮಳೆ ನೀವು ಆ ಸಿಂಪಿನಲ್ಲಿ ಬಿದ್ದಾಗ ಅದು ಹೇಗೆ ಮುಕ್ತವಾಗಿ ಪರಿಣಮಿಸಿ ಗಟ್ಟಿಯಾಗಿ ಉಳಿಯುತ್ತದೆಯೋ ಹಾಗೆ ನೀನು ಗುರುಮುಖದಿಂದ ಈ ದೇವರ ವಾಣಿಯಿಂದ ಬರ್ತಕ್ಕಂತ ವಾಕ್ಯಗಳನ್ನ ಗುರುಮುಖದಿಂದ ನೀನು ಅನುಭವಿಸಿದ್ದೆ ಆದರೆ ಅಂದ್ರೆ
ಬಹಿರ್ಮುಖವಾದ ಮನಸ್ಸನ್ನು ಅಂತರ್ಮುಖವಾಗಿ ನೀನು ಗೊಳಿಸಿ ನಿನ್ನಲ್ಲಿ ನಿಶ್ಚಯವಾಗಿ ಇದ್ದಾಗ ಮಾತ್ರ ಇವೆಲ್ಲವೂ ಇಚ್ಛೆಗಳು ಹೋಗಿ ನೀನು ಏನಾಗ್ತದ ಪದಾರ್ಥ ಮತ್ತು ಪದಾರ್ಥ ಭಾವನೆಗಳನ್ನು ತೆಗೆದೊಗೆದು ನೀನು ನಿಶ್ಚಯವಾಗಿ ಇಟ್ಟುಕೊಂಡಿದ್ದೆ. ಆದರೆ ಇಚ್ಛೆಗಳನ್ನು ಎಲ್ಲವನ್ನು ತಿರಸ್ಕಾರ ಮಾಡಿ ಸರ್ವಕ್ಕೂ ಅಧಿಷ್ಠಾನ ನಾನೇ ಇದೀನಿ, ಸರ್ವಕ್ಕೂ ಕಾರಣಕರ್ತ ನಾನೇ ಇದೀನಿ, ಇವೆಲ್ಲವುಗಳು ಕಲ್ಪಿತವಾದದ್ದುಗಳು ಎಂಬತಕ್ಕಂತ ನಿತ್ಯ ನಿಜ ಜ್ಞಾನ ನಿನಗಾಯ್ತು. ಅದರ ಅದೇ ಮುಕ್ತಿ, ಅದೇ ಮಾರ್ಗ. ಎಲ್ಲವನ್ನೂ ನೋಡೋನು ನಾನೇ, ಯಾಕಂದ್ರೆ ಈ ಸಂಸಾರವನ್ನು ನೋಡೋನು ನಾನೇ, ಈ ಆಧ್ಯಾತ್ಮಿಕತೆಯನ್ನು ನೋಡೋನು ನಾನೇ. ಇವೆರಡನ್ನು ತೆಗೆದೊಗೆದು ಸರಳ ಸಹಜತೆಯಲ್ಲಿ ನಿನಗ ಆ ಸಮತ್ವದ ಬುದ್ಧಿ ನಿಶ್ಚಯವಾಯ್ತು ಅಂತಂದಾಗ ಅದೇ ಮೋಕ್ಷ ಮಾರ್ಗ ಪರಮ ಪೂಜ್ಯರು ಹೇಳ್ಕೊತ್ ಬಂದರು. ಅದರ ಪೂರ್ವಕವಾಗಿ ನಾವೆಲ್ಲರೂ ಇದನ್ನ ಚಾಚು ತಪ್ಪದೆ ಇವೆಲ್ಲವುಗಳನ್ನು ಪಾಲಿಸೋಣ ಎಂಬತಕ್ಕಂತ ಒಂದೆರಡು ನುಡಿ ನಮನಗಳನ್ನು ಪರಮ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳು.